ನ್ಯಾಯಸ್ಥಾಪಕರು ಅಧ್ಯಾಯ 14. ಸಂಸೋನನು ಗಟ್ಟಾ ಇಳಿದು ತಿಮ್ನಾ ಊರಿಗೆ ಹೋಗಿ ಅಲ್ಲಿನ ಫಿಲಿಷ್ಟಿಯರ ಹೆಣ್ಣುಗಳಲ್ಲಿ ಒಬ್ಬಳನ್ನು ನೋಡಿ ತಿರುಗಿ ತಂದೆ ತಾಯಿಗಳ ಬಳಿಗೆ ಬಂದು ಅವರಿಗೆ, ನಾನು ತಿಮ್ನಾ ಊರಲ್ಲಿ ಒಬ್ಬ ಫಿಲಿಷ್ಟಿಯ ಹೆಣ್ಣನ್ನು ನೋಡಿದ್ದೇನೆ, ಆಕೆಯನ್ನು ನನಗೆ ಮದುವೆ ಮಾಡಿಕೊಡಿರಿ ಎಂದು ಹೇಳಿದನು. ಆಗ ಅವರು ಅವನಿಗೆ, ಸುನ್ನತಿ ಇಲ್ಲದ ಫಿಲಿಷ್ಟಿಯರ ಹೆಣ್ಣನ್ನು ವರಿಸಬೇಕೆಂದಿರುತ್ತೀ? ನಿನ್ನ ಬಂಧುಗಳಲ್ಲಿಯೂ ನಮ್ಮ ಎಲ್ಲ ಜನರಲ್ಲಿಯೂ ನಿನಗೆ ಹೆಣ್ಣು ಸಿಕ್ಕುವುದಿಲ್ಲವೋ ಎಂದು ಕೇಳಲು ಅವನು, ನನಗೋಸ್ಕರ ಆಕೆಯನ್ನೇ ತೆಗೆದುಕೊಳ್ಳಬೇಕು, ಆಕೆಯನ್ನೇ ಮೆಚ್ಚಿಕೊಂಡಿದ್ದೇನೆ ಅಂದನು. ಫಿಲಿಷ್ಟಿಯರ ಕೇಡಿಗೆ ಕಾರಣ ಹುಡುಕುತ್ತಿದ್ದ ಯೆಹೋವನ ಪ್ರೇರಣೆಯಿಂದಲೇ ಈ ಸಂಗತಿ ಉಂಟಾಯಿತೆಂಬುದು ಅವನ ತಂದೆ ತಾಯಿಗಳಿಗೆ ಗೊತ್ತಿದ್ದಿಲ್ಲ. ಆ ಕಾಲದಲ್ಲಿ ಫಿಲಿಷ್ಟಿಯರು ಇಸ್ರಾಯೇಲ್ಯರ ಮೇಲೆ ದೊರೆತನ ನಡೆಸುತ್ತಿದ್ದರು. ಸಂಸೋನನು ತನ್ನ ತಂದೆ ತಾಯಿಗಳ ಸಹಿತವಾಗಿ ತಿಮ್ನಾ ಊರಿಗೆ ಹೊರಟು ಅಲ್ಲಿನ ದ್ರಾಕ್ಷೆ ತೋಟಗಳ ಬಳಿಗೆ ಬಂದಾಗ ಒಂದು ಪ್ರಾಯದ ಸಿಂಹವು ಗರ್ಜಿಸುತ್ತಾ ಅವನೆದುರಿಗೆ ಬಂದಿತು. ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರೂ ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂದುದರಿಂದ ಆ ಸಿಂಹವನ್ನು ಹೋತಮರಿಯನ್ನೋ ಎಂಬಂತೆ ಸೀಳಿಬಿಟ್ಟನು. ಈ ಸಂಗತಿಯನ್ನು ತಂದೆ ತಾಯಿಗಳಿಗೆ ತಿಳಿಸಲಿಲ್ಲ. ಅನಂತರ ಅವನು ಊರೊಳಗೆ ಹೋಗಿ ಆ ಸ್ತ್ರೀಯನ್ನು ಮಾತಾಡಿಸಿ ಆಕೆಯನ್ನು ಮೆಚ್ಚಿಕೊಂಡನು. ಕೆಲವು ದಿವಸಗಳಾದ ಮೇಲೆ ಅವನು ಆಕೆಯನ್ನು ವರಿಸುವುದಕ್ಕೋಸ್ಕರ ತಿರುಗಿ ಆ ಊರಿಗೆ ಹೋಗುತ್ತಿದ್ದಾಗ ದಾರಿ ಬಿಟ್ಟು ಸಿಂಹದ ಹೆಣವನ್ನು ನೋಡುವುದಕ್ಕೆ ಹೋಗಲು ಅದರ ಒಡಲಲ್ಲಿ ಜೇನುಹುಳಗಳನ್ನು ಜೇನನ್ನೂ ಕಂಡು ಆ ಜೇನನ್ನು ಕೈಯಲ್ಲಿ ತೆಗೆದುಕೊಂಡು ತಿನ್ನುತ್ತಾ ಹೋದನು. ತನ್ನ ತಂದೆ ತಾಯಿಗಳಿಗೂ ಕೊಟ್ಟನು, ಅವರು ತಿಂದರು. ಆದರೆ ಅದು ತನಗೆ ಸಿಂಹದ ಒಡಲಲ್ಲಿ ಸಿಕ್ಕಿತೆಂಬುದನ್ನು ಅವರಿಗೆ ತಿಳಿಸಲಿಲ್ಲ. ಸಂಸೋನನ ತಂದೆಯು ಹೆಣ್ಣಿನ ಮನೆಗೆ ಬಂದ ಮೇಲೆ ಸಂಸೋನನು ಯೌವನಸ್ಥರ ಪದ್ಧತಿಯ ಪ್ರಕಾರ ಅಲ್ಲಿ ಔತಣವನ್ನು ಸಿದ್ಧ ಮಾಡಿಸಿದನು. ಅವರು ಅವನನ್ನು ನೋಡಿದಾಗ ತಮ್ಮಲ್ಲಿಂದ 30 ಮಂದಿಯನ್ನು ಆರಿಸಿ ಅವನ ಜೊತೆಯಲ್ಲಿರಿಸಿದರು. ಸಂಸೋನನು ಇವರಿಗೆ, ನಾನು ನಿಮಗೆ ಒಂದು ಒಗಟನ್ನು ಹೇಳುತ್ತೇನೆ. ನೀವು ಔತಣದ 7 ದಿನಗಳಲ್ಲಿಯೇ ಅದನ್ನು ಬಿಚ್ಚಿ ಅರ್ಥವನ್ನು ಹೇಳಿದರೆ ನಿಮಗೆ 30 ದುಪ್ಪಟಿಗಳನ್ನು 30 ವಿಶೇಷ ವಸ್ತ್ರಗಳನ್ನು ಕೊಡುವೆನು. ನಿಮ್ಮಿಂದ ಆಗದೆ ಹೋದರೆ ನೀವು ನನಗೆ 30 ದುಪ್ಪಟಿಗಳನ್ನು 30 ವಿಶೇಷ ವಸ್ತ್ರಗಳನ್ನು ಕೊಡಬೇಕು ಅನ್ನಲು ಅವರು ಅವನಿಗೆ, ನಿನ್ನ ಒಗಟನ್ನು ಹೇಳು, ಕೇಳೋಣ ಎಂದು ಹೇಳಿದರು. ಆಗ ಅವನು, ತಿಂದು ಬಿಡುವಂಥದ್ದರಿಂದ ತಿನ್ನತಕ್ಕದ್ದು ದೊರಕಿತು, ಕ್ರೂರವಾದದ್ದರಿಂದ ಮಧುರವಾದದ್ದು ಸಿಕ್ಕಿತು ಎಂದು ಹೇಳಿದನು. 3 ದಿನಗಳಾದರೂ ಅವರು ಅದನ್ನು ಬಿಚ್ಚಲಾರದೆ ಹೋದರು. ಅವರು 7ನೇ ದಿನದಲ್ಲಿ ಸಂಸೋನನ ಹೆಂಡತಿಗೆ, ನಿನ್ನ ಗಂಡನನ್ನು ಮರುಳುಗೊಳಿಸಿ ಅವನಿಂದ ಒಗಟಿನ ಅರ್ಥವನ್ನು ತಿಳಿದುಕೋ, ಇಲ್ಲವಾದರೆ ನಾವು ನಿನ್ನನ್ನೂ ನಿನ್ನ ತಂದೆಯ ಮನೆಯವರನ್ನು ಬೆಂಕಿಯಿಂದ ಸುಟ್ಟು ಬಿಡುವೆವು. ನಮಗಿರುವುದೆಲ್ಲವನ್ನೂ ಕಸಕೊಳ್ಳುವುದಕ್ಕೆ ನಮ್ಮನ್ನು ಇಲ್ಲಿಗೆ ಕರೆಸಿದರೋ ಅಂದರು. ಆಕೆಯು ಸಂಸೋನನ ಮುಂದೆ ಅಳುತ್ತಾ, ನೀನು ನನ್ನನ್ನು ಪ್ರೀತಿಸುವುದಿಲ್ಲ, ದ್ವೇಷಿಸುತ್ತೀಯಷ್ಟೇ. ನನ್ನ ಜನರಿಗೆ ಒಗಟನ್ನು ಹೇಳಿದ್ದಿ, ಅದರ ಅರ್ಥವನ್ನು ನನಗೆ ತಿಳಿಸಲಿಲ್ಲವಲ್ಲ ಎಂದು ತೊಂದರೆಪಡಿಸಿದಳು. ಅವನು ಆಕೆಗೆ, ಅದನ್ನು ನನ್ನ ತಂದೆ ತಾಯಿಗಳಿಗೇ ಹೇಳಲಿಲ್ಲ, ನಿನಗೆ ಹೇಳುವೆನೋ ಎಂದು ಉತ್ತರ ಕೊಟ್ಟನು. ಆಕೆಯು ಔತಣದ 7 ದಿನಗಳಲ್ಲಿಯೂ ಅವನ ಮುಂದೆ ಅಳುತ್ತಿದ್ದಳು. 7ನೇ ದಿನದಲ್ಲಿ ಆಕೆಯು ಬಹಳವಾಗಿ ಪೀಡಿಸಿದ್ದರಿಂದ ಅವನು ಹೇಳಿಬಿಟ್ಟನು. ಆಕೆಯು ಒಗಟಿನ ಅರ್ಥವನ್ನು ತನ್ನ ಜನರಿಗೆ ತಿಳಿಸಿದಳು. ಅವರು 7ನೇ ದಿನ ಸೂರ್ಯಾಸ್ತಮಾನಕ್ಕೆ ಮೊದಲು ಅವನಿಗೆ, ಜೇನಿಗಿಂತ ಸಿಹಿಯಾದದ್ದು ಯಾವುದು, ಸಿಂಹಕ್ಕಿಂತ ಕ್ರೂರವಾದದಾವುದು ಎಂದು ಹೇಳಲು ಅವನು, ನೀವು ನನ್ನ ಕಡಸಿನಿಂದ ಉಳದಿದ್ದರೆ ಒಗಟನ್ನು ಬಿಚ್ಚುವುದು ನಿಮ್ಮಿಂದಾಗುತ್ತಿರಲಿಲ್ಲ ಅಂದನು. ಯೆಹೋವನ ಆತ್ಮವು ಪಕ್ಕನೆ ಅವನ ಮೇಲೆ ಬಂದಿತು. ಅವನು ಅಷ್ಕೆಲೋನಿಗೆ ಹೋಗಿ ಅಲ್ಲಿನ 30 ಮಂದಿಯನ್ನು ಹೊಡೆದು ಅವರ ವಸ್ತ್ರಗಳನ್ನು ಸುಲುಕೊಂಡು ಒಗಟನ್ನು ಬಿಚ್ಚಿದವರಿಗೆ ತಂದುಕೊಟ್ಟನು ಮತ್ತು ರೇಗಿದವನಾಗಿ ತನ್ನ ತಂದೆಯ ಮನೆಗೆ ಹೋದನು. ಇತ್ತ ಸಂಸೋನನ ಹೆಂಡತಿಯನ್ನು ಆ 30 ಮಂದಿಯಲ್ಲಿ ಅವನಿಗೆ ಸ್ನೇಹಿತನಾಗಿದ್ದವನಿಗೆ ಮದುವೆ ಮಾಡಿಕೊಟ್ಟರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಿಮಗೆ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ ಎಂದು ಒಟ್ಟಾಗಿ ದೇವರ ಅಮೂಲ್ಯವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ
ನ್ಯಾಯಸ್ಥಾಪಕರ ಗ್ರಂಥ ಮತ್ತು 14ನೇ ಅಧ್ಯಾಯ, ದ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 14. 13ನೇ ಅಧ್ಯಾಯ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಸಂಸೋನನ ಜನನದ ಕುರಿತಾಗಿರುವಂಥ ಸಂಗತಿಯನ್ನು ನಾವು ಈಗಾಗಲೇ ನೋಡಿದ್ದೇವೆ. ಸಂಸೋನನು 14ನೇ ನ್ಯಾಯಸ್ಥಾಪಕನು. ಯೆಹೋಶುವನ ನಂತರ ಒಬ್ಬೊಬ್ಬರಾಗಿ ನ್ಯಾಯಸ್ಥಾಪಕರ ಒಂದು ಕಾಲ ಪ್ರಾರಂಭವಾಯಿತು. ಒತ್ನಿಯೇಲನು ಮೊದಲನೇ ನ್ಯಾಯಸ್ಥಾಪಕನು. ಒತ್ನಿಯೇಲ್ ಅಂತೇಳಿದರೆ, ಒತ್ ಅಂಥೇಳಿದರೆ ಶಕ್ತಿ, ನಿಯೇಲ್ ಅಂಥೇಳಿದರೆ ದೇವರ ಶಕ್ತಿ, ದೇವರ ಬಲ ಎಂಬಂಥ ಹೆಸರುಳ್ಳಂಥ ಕಾಲೇಬನ ಅಳಿಯ ಮತ್ತು ಅವನು ಮೊದಲನೇ ಒಬ್ಬ ನ್ಯಾಯಸ್ಥಾಪಕನು. ಈಗ 14ನೇ ನ್ಯಾಯಸ್ಥಾಪಕನ ಕುರಿತಾಗಿ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 40 ವರ್ಷಗಳು ಫಿಲಿಸ್ಟಿಯರು ದಬ್ಬಾಳಿಕೆಯನ್ನು, ದೌರ್ಜನ್ಯವನ್ನು, ಹೌದು ಇಸ್ರಾಯೇಲರನ್ನು ಗುಲಾಮತನದಲ್ಲಿಯೂ ಇಟ್ಟಿದ್ದರು. ಅದಕ್ಕೆ ಕಾರಣ ಇತ್ತು. ಯಾಕಂತೇಳಿದರೆ ಇಸ್ರಾಯೇಲರು ಪ್ರತಿಯೊಬ್ಬ ನ್ಯಾಯಸ್ಥಾಪಕನಾದ ಮೇಲೆ ಸ್ವಲ್ಪ ಕಾಲ ಅವರು ಆ ಒಂದು ಭಕ್ತಿಯ ವಾತಾವರಣದಲ್ಲಿದ್ದು ಬಿಟ್ಟು ಅನಂತರ ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದುದರಿಂದ ದೇವರು ಮತ್ತೆ ಮತ್ತೆ ಅವರನ್ನು ಶತ್ರುಗಳ ಕೈಗೆ ಒಪ್ಪಿಸಬೇಕಾಯಿತು. ಈ ಸಾರಿ ಭಾಳ ದೊಡ್ಡ ಕಾಲ. ಯಾಕಂದ್ರೆ 40 ವರ್ಷಗಳು ಫಿಲಿಸ್ಟಿಯರ ಕೆಳಗೆ ಅವರು ಇರಬೇಕಾಯಿತು. ಫಿಲಿಸ್ಟಿ ಅಥವಾ ಫಿಲಿಸ್ಟಿಯರು ಅಂತೇಳಿದರೆ ವಲಸೆಯಾಗಿ ಬಂದಂಥವರು, ಪ್ರಯಾಣವಾಗಿ ಬಂದಂಥವರು, ರೋಲಿಂಗ್ ಅಂತ ಹೇಳ್ಬಿಟ್ಟು ಓಡೋಡಿ ಬಂದಂಥವ್ರು ಅಥವಾ ಹುರುಳ್ಕೊಂಡು ಬಂದವರು ಅಂಥೇಳಿ ಅರ್ಥ. ಅಂದರೆ ಅವರು ವಲಸೆಯಾಗಿ ಪ್ರಯಾಣ ಮಾಡಿ ಪ್ರವಾಸ ಮಾಡಿ ಬಂದಂಥವ್ರು ಅಂಥೇಳಿ. ಆ ಫಿಲಿಸ್ಟಿಯರ ಕೈ ಕೆಳಗೆ 40 ವರ್ಷ ಇಸ್ರಾಯೇಲರಿದ್ದರು. ಆ ದಿವಸಗಳಲ್ಲಿ ನಡೆದಂಥ ಒಂದು ಘಟನೆ ಏನಂತ ಹೇಳಿದರೆ, ಮಾನೋಹ ಅಂತ ಒಬ್ಬ ಮನುಷ್ಯ ಇದ್ದನಂತೆ. ಈ ಮಾನೋಹನು ದಾನ್ ಕುಲದವನಾಗಿದ್ದ. ಯಾಕಂದರೆ ಇಸ್ರಾಯೇಲರಿಗೆ ಅವರ ಹಿನ್ನೆಲೆ, ಬ್ಯಾಕ್ಗ್ರೌಂಡ್ ಭಾಳ ಪ್ರಾಮುಖ್ಯ. ಯಾವ ಊರು, ಯಾವ ಹೆಸರು ಮತ್ತು ಯಾವ ಹಿನ್ನೆಲೆ, ಯಾವ ಗೋತ್ರ, ಯಾವ ಕುಲ, ಯಾವ ಮನೆಯವರು, ತಂದೆ ಹೆಸರು, ತಂದೆ ಹೆಸರು, ಇವೆಲ್ಲ ಭಾಳ ಯಹೂದ್ಯರಿಗೆ ಭಾಳ ಇಂಪಾರ್ಟೆಂಟ್, ಭಾಳ ಪ್ರಾಮುಖ್ಯ. ಆದ ಕಾರಣ ದಾನ್ ಕುಲದವನಾದ ಮತ್ತು ಚೋರ್ಗಾ ಊರಿನವನಾದ ಮಾನೋಹ ಅಂತ ಒಬ್ಬ ಮನುಷ್ಯ ಇದ್ದಂತೆ. ಮಾನೋಹ ಅಂತ ಹೇಳಿದರೆ ವಿಶ್ರಾಂತಿ ಅಂತ ಹೇಳ್ಬಿಟ್ಟು. ಆ ಮನುಷ್ಯನಿಗೆ ಹೆಂಡತಿ ಬಂಜೆಯಾಗಿದ್ದಳು. ಬಂಜೆಯಾದಂಥ ಹೆಂಡತಿಗೆ ದೇವದೂತನು ಕಾಣಿಸ್ಕೊಂಡು, ನೀನು ಗರ್ಭವತಿ ಆಗ್ತಿ, ನಿನಗೊಂದು ಮಗು ಹುಟ್ಟುತ್ತದೆ ಅಂತ ಹೇಳಿದಾಗ ಅದೇ ಪ್ರಕಾರವಾಗಿ ಮಗು ಹುಟ್ಟಿತು. ಆ ಮಗುವಿಗೆ ಸಂಸೋನನು ಅಂತ ಹೆಸರಿಟ್ಟರು. ಸಂಸೋನ ಅಂತ ಹೇಳಿದ್ರೆ ಸೂರ್ಯ ಬೆಳಕು, ಸನ್ ಲೈಟ್, ಸೂರ್ಯನ ಬೆಳಕು ಅಂತ ಹೇಳ್ಬಿಟ್ಟು ಸಂಸೋನನು. ಈ ಸಂಸೋನನು ಮೇಲೆ ದೇವರ ಆಶೀರ್ವಾದ ಇತ್ತು. ವಾವ್, ಆಶ್ಚರ್ಯ. 13ನೇ ಅಧ್ಯಾಯದ 24ನೇ ವಚನ ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ನಾವು ಆ ಮಾತನ್ನು ನೋಡ್ತೇವೆ. ಇದು ದೊಡ್ಡ ಮಾತಿದು. ಯೆಹೋವನ ಆಶೀರ್ವಾದವು ಅವನ ಮೇಲೆ ಇತ್ತು. ಯಾವನ ಮೇಲೆ? ಹುಡುಗನ ಮೇಲೆ. ಯಾವ ಹುಡುಗ? ಸಂಸೋನನು. ಸಂಸೋನ್ ಅಂದರೆ ಸೂರ್ಯನ ಬೆಳಕೆಂಬ ಹೆಸರಿರುವಂಥ ವ್ಯಕ್ತಿ. ಇನ್ನೊಂದು ಆಶ್ಚರ್ಯವಾದಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ಸಂಸೋನ್ನ ಜನನ ಮುಂದಾಗಿ ದೇವರು ತಿಳಿಸಿದ್ದನು ದೇವದೂತನ ಮುಖಾಂತರವಾಗಿ. ಸಂಸೋನನ ಮೇಲೆ ದೇವರ ಆಶೀರ್ವಾದವಿತ್ತು. ಈಗ ಮೂರನೇದಾಗಿ ಸಂಸೋನ ವಿಷಯವಾಗಿ ನಾವು ನೋಡಿಕೊಳ್ಳುವಾಗ 13ನೇ ಅಧ್ಯಾಯ 25ನೇ ವಚನದಲ್ಲಿ ಯೆಹೋವನ ಆತ್ಮವು, ದೇವರ ಆತ್ಮವು ಅವನನ್ನು ಪ್ರೇರೇಪಿಸ ಹತ್ತಿತು. ವಾವ್! ದೇವರ ಆತ್ಮನು ಈ ಒಬ್ಬ ಮನುಷ್ಯನ ಜೀವನದಲ್ಲಿ ವ್ಯವಹಾರ ಆ್ಯಕ್ಟಿವ್ ಆಗಿತ್ತು. ಸ್ವಲ್ಪ ಹಿನ್ನೆಲೆ ಊಹಿಸ್ಕೊಳ್ರಿ. 40 ವರ್ಷ, ಲಕ್ಷಾಂತರ ಜನರು ಬಿಲೀವರ್ಸ್, ವಿಶ್ವಾಸಿಗಳು, ಇಸ್ರಾಯೇಲರು,
ಈ ಲಕ್ಷಾಂತರ ಜನರು ವಿಶ್ವಾಸಿಗಳ ನಡುವೆ ಸುಮಾರು 30, 40, 50 ಲಕ್ಷ ಜನರು ವಿಶ್ವಾಸಿಗಳು. ಈ ಲಕ್ಷಾಂತರ ಜನರಾಗಿರುವ ವಿಶ್ವಾಸಿಗಳಲ್ಲಿ ಎಲ್ಲ ದೇವರು ನಂಬಿದ್ರು. ದೇವರ ಆಲಯ ಅವರ ನಡುವೆ ಇತ್ತು. ಆದರೂ ಕೂಡ ಒಬ್ಬನಿಗೆ ಮಾತ್ರ ದೇವರ ಆತ್ಮನ ಒಂದು ವ್ಯವಹಾರ. ಔಟ್ ಆಫ್ lakhs of believers, only one person was entitled to be active with the Holy Spirit of God. ದೇವರ ಆತ್ಮನು ಒಬ್ಬ ವ್ಯಕ್ತಿಯಲ್ಲಿ ಮಾತ್ರ ಕಾರ್ಯನಿರತನಾಗಿದ್ದನು. ಬಹುಶಃ ಬೇರೆಯವರ ಹತ್ರ ಕೂಡ ದೇವರು ಕಾರ್ಯ ಮಾಡಿರಬಹುದು, ಗೊತ್ತಿಲ್ಲ, ಆದರೆ ದಾಖಲೆ ಇಲ್ಲ. ಇಟ್ಸ್ ನಾಟ್ ರಿಕಾರ್ಡೆಡ್. ಆದ ಕಾರಣ ಧೈರ್ಯವಾಗಿ ನಾವು ಹೇಳ್ಬೋದು, ಇಡೀ ಇಸ್ರಾಯೇಲ್ ದೇಶದಲ್ಲಿ, ಅಂಥ ದೊಡ್ಡ ದೇಶದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ದೇವರಾತ್ಮ ಪ್ರೇರಿತನಾಗಿದ್ದನು. ವಾವ್! 14ನೇ ಅಧ್ಯಾಯದಲ್ಲಿ ಮುಂದೆ ಏನಾಯಿತು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಈ ದೇವರಾತ್ಮನ ಅಥವಾ ಯೆಹೋವನ ಆತ್ಮ ಅವನನ್ನು ಪ್ರೇರೇಪಿಸಿತು ಎಂಬುದಾಗಿ 13:25 ಅದೇ ಒಂದು ಮಾತು ಸುಮಾರು 4-5 ಸಾರಿ ಸಂಸೋನ್ನ ವಿಷಯದಲ್ಲಿ ಈ 14ನೇ ಅಧ್ಯಾಯ ಮತ್ತು 15ನೇ ಅಧ್ಯಾಯದಲ್ಲಿ 4 ಸಾರಿ ಬರ್ತದೆ. ಉದಾಹರಣೆಗೆ 14:4, ನ್ಯಾಯಸ್ಥಾಪಕರು 14:6, ನ್ಯಾಯಸ್ಥಾಪಕರು 14:19, ನ್ಯಾಯಸ್ಥಾಪಕರು 15:14. ಇವೆಲ್ಲ ವಚನಗಳಲ್ಲಿ ದೇವರಾತ್ಮನು ಸಂಸೋನ್ನ ಮೇಲೆ ಬಂದನು, ದೇವರಾತ್ಮನು ಸಂಸೋನ್ನ ಮೇಲೆ ಬಂದನು, ದೇವರಾತ್ಮನು ಸಂಸೋನನನ್ನು ಪ್ರೇರೇಪಿಸಿದನು, ದೇವರಾತ್ಮನು ಸಂಸೋನನ್ನು ನಡೆಸಿದನು ಅಥವಾ ತುಂಬಿಸಿದನು ಎಂಬಂಥ ಮಾತು. ಸರಿ, 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸಂಸೋನ ಘಟ್ಟ ಇಳಿದು ತಿಮ್ನಾ ಊರಿಗೆ ಹೋಗಿ ಫಿಲಿಸ್ಟಿಯರ ಹೆಣ್ಣುಗಳಲ್ಲಿ ಒಬ್ಬಳನ್ನು ನೋಡಿ ತಂದೆ ತಾಯಿ ಹತ್ರ ಬಂದು ಆಕೆಯನ್ನು ಮದುವೆ ಆಗಬೇಕೆಂಬುದಾಗಿ ಹೇಳ್ತಾನೆ. ಆಗ ಆ ತಂದೆ ತಾಯಿಗಳು ಅವರಿಗೆ ಶಾಕ್ ಆಗ್ತದೆ. ಯಾಕಂತ ಹೇಳಿದ್ರೆ ಫಿಲಿಸ್ಟಿಯರು ಬಂದು ಅನ್ಯರು, ಅವಿಶ್ವಾಸಿಗಳು, ಇಸ್ರಾಯೇಲರು ಬಂದು ವಿಶ್ವಾಸಿಗಳು. ಹಾಗಿರುವಾಗ ವಿಶ್ವಾಸಿಗಳನ್ನು ಮದುವೆ ಆಗಬೇಕು. ಆದರೆ ವಿಶ್ವಾಸಿಯಾದಂಥ ಈ ಸಂಸೋನನು, ಅದರಲ್ಲಿ ಕೂಡ ದೇವರಿಗೆ ಪ್ರತಿಷ್ಠಿತನಾಗಿರುವಂಥವನು, ಈ ರೀತಿಯಾಗಿ ಹೇಳುವಂಥದ್ದು ತಂದೆ ತಾಯಿಗಳಿಗೆ ಅಷ್ಟು ಖುಷಿ ಆಗಲಿಲ್ಲ, ಸಂತೋಷವಾಗಲಿಲ್ಲ. ಅದಕ್ಕೆ ಅವರು ಹೇಳ್ತಾರೆ, ಸುನ್ನತಿ ಇಲ್ಲದ ಫಿಲಿಸ್ಟಿಯರ ಹೆಣ್ಣನ್ನು ವರಿಸಬೇಕೆಂದಿರ್ತೀಯಾ ಅಂತ ಹೇಳ್ಬಿಟ್ಟು ಅವ್ರು ಕಾರಣ ಕೊಡ್ತಾರೆ. ನಿನ್ನ ಬಂಧುಗಳಲ್ಲಿಯೂ ನಮ್ಮ ಎಲ್ಲ ಜನರಲ್ಲಿಯೂ ನಿನಗೆ ಹೆಣ್ಣು ಸಿಕ್ಕುವುದಿಲ್ವೋ ಎಂಬುದಾಗಿ ಹೇಳ್ತಾರೆ. ಆದರೂ ಕೂಡ ಹಳೆ ಒಡಂಬಡಿಕೆಯಲ್ಲಿ ಆ ದಿವಸಗಳಲ್ಲಿ ಇದಕ್ಕೆ ಒಂದು ಕಾರಣ ಇಲ್ಲಿ ಕೊಡಲಾಗಿದೆ. ಅದೇನೆಂದರೆ ಫಿಲಿಸ್ಟಿಯರ ಕೇಡಿಗೆ ಕಾರಣ ಹುಡುಕುತ್ತಿದ್ದ, ಯಾಕಂದರೆ ಒಂದು ಕಾರಣ ಆಗಬೇಕು, ಈ ರೀತಿಯಾಗಿ ಆಗೋದರಿಂದ ಫಿಲಿಸ್ಟಿಯರ ಹತ್ರ ಯುದ್ಧ ಮಾಡಿ ಅವರಿಂದ ಬಿಡುಗಡೆ ಆಗಲಿಕ್ಕೆ ಇದು ಒಂದು ಘಟನೆಯಾಗಿ ದೇವರು ಅದನ್ನು ಅನುಮತಿಸಿದನು. ದೇವರು ಅನುಮತಿಸುವುದಕ್ಕೂ ದೇವರು ಅನುಮೋದಿಸುವುದಕ್ಕೂ ವ್ಯತ್ಯಾಸ ಇದೆ. ದೇವರು ಅನುಮತಿಸುವುದಂದರೆ ದೇವರು ಏನು ಬೇಕಾದರೂ ಅನುಮತಿಸ್ತಾನೆ. ಈ ದಿವಸಗಳಲ್ಲಿ ನ್ಯೂಸ್ ಪೇಪರ್ ತಗೊಂಡು ನಾವು ನೋಡುವುದಾದರೆ ಅಲ್ಲಿ ಕೊಲೆ ಆಯಿತು, ಇಲ್ಲಿ ಮಾನಭಂಗವಾಗಿದೆ, ಅತ್ಯಾಚಾರ, ಈ ರೀತಿಯಾಗೆಲ್ಲ ನೋಡ್ತಿದ್ದು ದೇವರು ಬಹುಶಃ ತನ್ನ ಲೋಕನೇ, ದೇವರು ಇದ್ದಾನೆ, ದೇವರಿದ್ದಾಗಿಯೂ ತನ್ನ ಲೋಕದಲ್ಲಿ ಇವುಗಳನ್ನೆಲ್ಲ ಅನುಮತಿಸುವಂಥದ್ದು ಒಂದು ವಿಷಯ. ಆದರೆ ಅನುಮೋದಿಸುವುದು, ಗಾಡ್ಸ್ ಅಪ್ರೂವಲ್, ಅದಲ್ಲ, ದೇವರ ಚಿತ್ತ ಅದಲ್ಲ. ಆದರೂ ಕೂಡ ಇಂಥ ಘಟನೆಗಳು ಸಂಭವಿಸ್ತಿದೆ. ಆ ರೀತಿಯಾಗಿ ಅವತ್ತಿನ ದಿವಸ ದೇವರು ಅದನ್ನು ಅನುಮತಿಸಿದ್ದನು. ಮತ್ತು ಯಾಕಂತ ಹೇಳಿದ್ರೆ ಆ ಕಾಲದಲ್ಲಿ ಫಿಲಿಸ್ಟಿಯರು ಇಸ್ರಾಯೇಲರ ಮೇಲೆ ದೊರೆತನ ನಡೆಸುತ್ತಿದ್ದರು. ಮತ್ತು ಈ ರೀತಿಯಾಗಿದ್ದಾಗ ಸಂಸೋನ ಜೀವನದಲ್ಲಿ ಒಂದು ಘಟನೆ ಆಗ್ತದೆ. ಅದು ಏನಂತ ನಾವು ನೋಡ್ಕೊಳ್ಳೋಣ. ಸಂಸೋನು ತನ್ನ ತಂದೆ ತಾಯಿಗಳ ಸಹಿತವಾಗಿ ತಿಮ್ನಾ ಊರಿಗೆ ಹೊರಟು ಅಲ್ಲಿನ ದ್ರಾಕ್ಷೆ ತೋಟಗಳ ಬಳಿಗೆ ಬಂದಾಗ ಒಂದು ಪ್ರಾಯದ ಸಿಂಹ ಅಂದರೆ ತಂದೆ ತಾಯಿಗಳು ಬಹುಶಃ ಅಲ್ಲೇ ಇದ್ದರೂ ಸ್ವಲ್ಪ ದೂರ ಹೋಗಿ ದ್ರಾಕ್ಷೆ ತೋಟಗಳ ಬಳಿಗೆ ಬಂದಾಗ
ಒಂದು ಪ್ರಾಯದ ಸಿಂಹವು ಗರ್ಜಿಸುತ್ತಾ ಅವನೆದುರಿಗೆ ಬಂದಿತು. ನಾವಿದ್ರೆ ಬಹುಶಃ ಓಡೋಗ್ಬಿಡ್ತಿದ್ದೀವಿ, ಆ ರೀತಿಯಾಗಿ ಓಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಇವನೇನು ಮಾಡ್ದ, ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರೂ ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂದದ್ದರಿಂದ ಆ ಸಿಂಹವನ್ನು ಸೀಳಿಬಿಟ್ಟನು. ಅಂದರೆ ದೇವರ ಆತ್ಮನು ಒಬ್ಬ ವ್ಯಕ್ತಿಯ ಮೇಲೆ ಬಂದಾಗ ಸಂಭವಿಸುವಂಥ ಒಂದು ಸಂಗತಿ ಏನಂದರೆ ಅಸಾಧಾರಣವಾದ ಶಕ್ತಿ, ಅಷ್ಟೇ ಅಲ್ಲ ಅಸಾಧಾರಣವಾದ ಧೈರ್ಯ. ಯಾಕಂದರೆ ಸಿಂಹವನ್ನು ನೋಡಿ ಅವನು ಓಡದೆ ಅದನ್ನು ಹಿಡಿದು ಅವನು ಅದನ್ನು ಸೀಳಿಬಿಟ್ಟ ಮೇಲೆ ಇದು ದೇವರ ಶಕ್ತಿನೇ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅದೇ ರೀತಿಯಾಗಿ ದೇವ ಮನುಷ್ಯನಿಗೂ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆ ರೀತಿಯಾಗಿ ಯೇಸು ಕ್ರಿಸ್ತನು ತಾನೇ ನಂಬಿದವನಿಗೆ ಎಲ್ಲವೂ ಸಾಧ್ಯವೆಂಬುದಾಗಿ ಹೇಳಿದ ಮಾತಿನಲ್ಲಿ ಅಡಕವಾಗಿದೆ. ಸರಿ, ಈ ಸಂಗತಿಗಳನ್ನು ಅಥವಾ ಈ ಸಂಗತಿಯನ್ನು ತಂದೆ ತಾಯಿಗಳಿಗೆ ಸಂಸೋನ್ ಹೇಳೋದಿಲ್ಲ. ಅವನ ಹತ್ರ ಒಂದು ಪ್ರಾಕ್ಟೀಸ್ ಆ ರೀತಿಯಾಗಿತ್ತು. ಯಾಕೆ ಹೇಳಲಿಲ್ವೋ ನಮ್ಗೆ ಗೊತ್ತಿಲ್ಲ. ಆದರೂ ಕೂಡ ನಮ್ಮಲ್ಲಿ ಏನಾದರೂ ಒಂದು ಸ್ಪೆಷಲ್ ಆದಂಥ ಘಟನೆ ಆಗಿಬಿಟ್ರೆ ಅದನ್ನು ಎಲ್ಲರಿಗೂ ಹೇಳಬೇಕಂತ ಅನ್ನಿಸ್ತದೆ. ದಾವೀದನು ಕೂಡ ಅದೇ ಟೈಪ್ ಇದ್ದ. ಯಾಕಂತ ಹೇಳಿದ್ರೆ ಒಂದು ಸಾರಿ ಸೌಲನ ಹತ್ರ ಹೋದಾಗ ಸೌಲನು ಇಷ್ಟು ಚಿಕ್ಕವನನ್ನು ಯಾಕೆ ಯುದ್ಧಕ್ಕೆ ಕಳಿಸ್ಬೇಕಂತ ಅಂದುಕೊಂಡಿರುವಾಗ ಅವನನ್ನು ಒಡಂಬಡಿಸೋದಕ್ಕೋಸ್ಕರವಾಗಿ ಯಾವ ರೀತಿಯಾಗಿ ತಾನು ಸಿಂಹವನ್ನು ಕರಡಿಯನ್ನು ಅದನ್ನು ಹೋರಾಡಿ ಅಥವಾ ಹೋರಾಡದೆ ಅಥವಾ ಹಗುರವಾಗಿ ಅವುಗಳ ಮೇಲೆ ಜಯಿಸಿದನೆಂಬುದಾಗಿ ಹೇಳ್ತಾನೆ. ಮೋಸ್ಟ್ಲಿ ದಾವೀದನು ಸಂಸೋನ್ನ ಕತೆ ಓದಿರಬೇಕು. ಆದ ಕಾರಣ ದಾವೀದನ ಮೇಲೆ ಕೂಡ ದೇವರ ಆತ್ಮನು ಬಂದಿದ್ದರಿಂದ ಸಂಸೋನಿಗೆ ಮಾಡಿದ ದೇವರು ನನಗೂ ಮಾಡ್ತಾನೆ ಎಂಬುದಾಗಿ ಪ್ರಶಾಂತವಾಗಿ ಕುರಿಗೋಸ್ಕರವಾಗಿ ಕುರಿ ಕಾಯುವನಾಗಿ ಆ ಸಿಂಹವನ್ನು ಆ ಕರಡಿಯನ್ನು ಅವನು ಸೀಳಿ ಹಾಕಿದ್ದನು. ಆದರೆ ಅದನ್ನು ಹೇಳಿದ್ದಿಲ್ಲ ದಾವೀದನು ಕೂಡ. ಯಾಕಂದ್ರೆ ಸಂಸೋನು ಈ ಸಂಗತಿಯನ್ನು ತಂದೆ ತಾಯಿಗಳಿಗೆ ಸಂಸೋನು ತಿಳಿಸಲಿಲ್ಲ ಎಂಬಂಥ ನ್ಯಾಯಸ್ಥಾಪಕರು 14:6 ಓದಿದಂಥ ದಾವೀದನು ತನ್ನ ತಂದೆ ತಾಯಿಗಳಿಗೂ ತಿಳಿಸಲಿಲ್ಲ. ಆದರೆ ಆವತ್ತು ಸೌಲನನ್ನು ಒಡಂಬಡಿಸಬೇಕು, ಪ್ರೂವ್ ಮಾಡಬೇಕೆಂಬುದಕ್ಕೋಸ್ಕರ ಹೇಳ್ತಾನೆ ರೀ, ಅಷ್ಟು ತನಕ ಹೇಳಿದ್ದಿಲ್ಲ. ಸರಿ, ಅನಂತರ ಸಂಸೋನ್ನ ಮುಂದೆ ಸಾಕ್ತಾನೆ. ದಾರಿಯನ್ನು ಬಿಟ್ಟು ಸಿಂಹದ ಹೆಣವನ್ನು ನೋಡುವುದಕ್ಕೆ ಹೋಗಲು ಅದರ ಒಡಲಲ್ಲಿ ಜೇನು ಹುಳಗಳನ್ನು ಜೇನನ್ನು ನೋಡ್ತಾನೆ ರೀ. ಸಿಂಹ ಸತ್ತೋಗ್ಬಿಟ್ಟಿತ್ತು. ಆದರೆ ಹೋದಂಥ ಸಿಂಹದ ಒಡಲಲ್ಲಿ ಜೇನು ಇದ್ದದನ್ನು ಕಂಡು ಜೇನನ್ನು ಕೈಯಲ್ಲಿ ತಕ್ಕೊಂಡು ತಿನ್ನುತ್ತಾ ಹೋದನು. ತನ್ನ ತಂದೆ ತಾಯಿಗಳಿಗೂ ಕೊಟ್ಟನು. ಆದರೆ ಅವರು ತಿಂದರು. ಆದರೆ ಅದು ತನಗೆ ಸಿಂಹದ ಹೊಡಲಲ್ಲಿ ಸಿಕ್ಕಿತೆಂಬುದು ಈ ವಿಷಯನೂ ಅವರಿಗೆ ಅವನು ತಿಳಿಸಲಿಲ್ಲ. ಸಿಂಹನ ಕೊಂದಿದ್ದನ್ನು ತಂದೆ ತಾಯಿಗೆ ಹೇಳಲಿಲ್ಲ ಸಂಸೋನನು. ಮತ್ತು ಸಿಂಹದ ಒಡಲಲ್ಲಿ ಇದ್ದಂಥ ಜೇನನ್ನು ತಕ್ಕೊಂಡು ತಾನು ತಿಂದು ತನ್ನ ತಂದೆ ತಾಯಿಗಳಿಗೆ ಹೇಳಿದಾಗ ಅದು ಎಲ್ಲಿಂದ ಬಂತು ಎಂಬುದನ್ನು ಕೂಡ ಅವರಿಗೆ ತಿಳಿಸಲಿಲ್ಲ. ವ್ಯಕ್ತಿಗಳಲ್ಲಿ ಕೆಲವರು ಯಾರಿಗೂ ಹೇಳದೆ ತಮ್ಮಲ್ಲೇ ಇಟ್ಕೊಳ್ಳುವಂಥ ವ್ಯಕ್ತಿಗಳು ಇದ್ದಾರೆ. ಅಥವಾ ಆಪೋಸಿಟ್ ಆಗಿ ಎಕ್ಸ್ಟ್ರೋವರ್ಟ್ ಆಗಿ ಎಲ್ರಿಗೂ ಹೇಳ್ತಾ ಇರುವಂಥ ಎಲ್ಲರ ಹತ್ರನೂ ಮಾತನಾಡುವಂಥ ವ್ಯಕ್ತಿಗಳಿದ್ದಾರೆ. ಬಹುಶಃ ಸಂಸೋನನ್ನು ಸ್ವಲ್ಪ ಮಟ್ಟಿಗೆ ಯಾರಿಗೂ ಹೇಳದಂಥ ಒಂದು ಇಂಟ್ರೋವರ್ಟ್ ಆಗಿ ಒಳಗಿನ ರೀತಿಯಲ್ಲಿನೇ ಆಂತರಂಗಿಕವಾದ ವ್ಯಕ್ತಿಯಾಗಿದ್ದನಂತ ಕಾಣ್ತದ್ರಿ. ಸರಿ, ಸಂಸೋನ್ನ ತಂದೆಯು ಹೆಣ್ಣಿನ ಮನೆಗೆ ಬಂದ ಮೇಲೆ ಸಂಸೋನನ ಯವನಸ್ಥರ ಪದ್ಧತಿ, ಅಲ್ಲಿ ಅವ್ರಿಗೊಂದು ಪದ್ಧತಿ ಇತ್ತು. ಪದ್ಧತಿಯ ಪ್ರಕಾರವಾಗಿ ಔತಣ ಮಾಡಿಸ್ತಿದ್ರು. ಔತಣವಾದ ಮೇಲೆ ಒಂದು ಪಾರ್ಟಿ ಆದಮೇಲೆ ಅವರು ಒಂದು ಒಗಟು, ಈಗ ಟೈಮ್ ಪಾಸ್ ಮಾಡೋಣ, ಒಂದು ಕ್ವಿಜ್ ಅಂತ ಹೇಳ್ತೀವಲ್ಲ ನಮ್ಮ ಕಡೆ, ಆ ರೀತಿಯಾಗಿ ಒಂದು ಒಗಟು ಇಟ್ಕೊಳ್ತಾರೆ.
ನಾನು ನಿಮಗೆ ಒಂದು ಒಗಟನ್ನು ಹೇಳ್ತೇನೆ, ನೀವು ಔತಣದ 7 ದಿನಗಳಲ್ಲಿಯೇ ಅದನ್ನು ಬಿಚ್ಚಿ ಅರ್ಥವನ್ನು ಹೇಳಿದರೆ ನಿಮಗೆ ನಾನು ಒಂದು ರಿವಾರ್ಡ್ ಪ್ರತಿಫಲ ಕೊಡ್ತೇನೆ. 30 ದುಪ್ಪಟಿ 30 ವಿಶೇಷ ವಸ್ತ್ರಗಳನ್ನೆಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಊಟ ಬಂದು 7 ದಿನಗಳು, ಈ ಔತಣ ಬಂದು ಪಾರ್ಟಿ ಬಂದು 1 ದಿನ 2 ದಿನ ಅಲ್ಲ, 7 ಡೇಸ್ ಇದ್ದವ್ರಿ. ಅದೊಂದು ಪದ್ಧತಿ ಅವರಿಗೆ. ಆ ರೀತಿಯಾಗಿದ್ದಾಗ ಸರಿ ನಿನ್ನ ಒಗಟು ಹೇಳು ಅಂತ ಹೇಳ್ಬಿಟ್ಟು ಅಪೋಸಿಷನ್ ಹೆಣ್ಣಿನ ಕಡೆಯವರು ಕೇಳ್ತಾರೆ, ಸುಮಾರು 30 ಜನರು. ಆವಾಗ 14ನೇ ಅಧ್ಯಾಯ ನ್ಯಾಯಸ್ಥಾಪಕರು 14ನೇ ವಚನದಲ್ಲಿ ಸಂಸೋನ್ ಹೇಳ್ತಾನೆ, ತಿಂದು ಬಿಡುವಂಥದ್ದರಿಂದ ತಿನ್ನತಕ್ಕದ್ದು ದೊರಕಿತು, ಕ್ರೂರವಾದದ್ದರಿಂದ ಮಧುರವಾದದ್ದು ಸಿಕ್ಕಿತು ಎಂಬುದಾಗಿ ಒಗಟನ್ನು ಹೇಳ್ತಾನೆ. ಆಗ್ತಾನೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾನೆ. ಆದ ಕಾರಣ ಅನುಭವದ ಪ್ರಕಾರವಾಗಿ ಹೇಳ್ತಾನೆ. 3 ದಿನಗಳಾದರೂ ಕೂಡ ಹೆಣ್ಣಿನ ಕಡೆಯವರಿಗೆ, ಅದರ ಫಿಲಿಸ್ಟಿಯರ ಕಡೆಯವರಿಗೆ ಅದರ ಆನ್ಸರ್ ಗೊತ್ತಾಗಲ್ಲ. ಅವರು 7ನೇ ದಿನದಲ್ಲಿ ಸಂಸೋನನ ಹೆಂಡತಿ ಹತ್ರ ಹೋಗ್ತಾರೆ. ಆ ಹೆಣ್ಣಿನ ಕಡೆ ಹೋಗ್ಬಿಟ್ಟು ನೀನು ಹೇಳು, ಯಾಕಂದರೆ ಇದು ಅವಮಾನ, ಇದು ಪ್ರೆಸ್ಟೀಜ್ ಇಶ್ಯೂ. ಇದು ಈ 30 ಜನರು ಸಂಸೋನನಿಗೆ ಆ ಉತ್ತರ ಒಗಟಿನ ಅರ್ಥವನ್ನು ಬಿಚ್ಚಿ ಹೇಳದೆ ಹೋದರೆ ಏನಾಗ್ತದೆ? ಇವ್ರಿಗೆ ಅವಮಾನ ಆಗ್ತದೆ. ಫಿಲಿಸ್ಟಿಯರು ಈಗ ದೊರೆತನೆ ಮಾಡ್ತಾ ಇದ್ದಾರೆ, ಅವರು ರೂಲ್ ಮಾಡ್ತಾ ಇದ್ದಾರೆ, ರೂಲಿಂಗ್ ಪಾರ್ಟಿ ಅವರು. ಅವರಿಗೂ ಒಂದು ಅವಮಾನ ಆದ ಹಾಗೆ ಆಗ್ತದೆ ಅಂತ ಹೇಳ್ಬಿಟ್ಟು, ಆದ ಕಾರಣ ಅವ್ರು ಏನು ಮಾಡ್ತಾರೆ, ಭಾಳ ಅಪ್ಸೆಟ್ ಆಗಿಬಿಟ್ಟು 7ನೇ ದಿನದಲ್ಲಿ ಆ ಸಂಸೋನ್ನ ಆ ಹುಡುಗಿ ಹತ್ರ, ಹೆಂಡತಿ ಹತ್ರ ಬಂದು, ನಿನ್ನ ಗಂಡನನ್ನು ಮರಳುಗೊಳಿಸಿ ಅವನಿಂದ ಒಗಟಿನ ಅರ್ಥ ಹೇಗಾದರೂ ತಗೋ, ಇಲ್ಲದಿದ್ದರೆ ಏನು ಹೇಳ್ತಾರೆ ನೋಡ್ರಿ, ಇಲ್ಲದಿದ್ದರೆ ನಾವು ನಿನ್ನನ್ನು ನಿನ್ನ ತಂದೆಯ ಮನೆಯವರನ್ನು ಬೆಂಕಿಯಿಂದ ಸುಟ್ಟು ಬಿಡ್ತೇವೆ. ಭಾಳ ದೊಡ್ಡ ವಿಷಯ ಆಗೋಯ್ತು. ಈಗ ನಮಗಿರುವುದೆಲ್ಲವನ್ನು ಕಸ್ಕೊಳ್ಳುವುದಕ್ಕೆ ನಮ್ಮನ್ನು ಇಲ್ಲಿಗೆ ಕರೆಸಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರು ಭಾಳ ಅಪ್ಸೆಟ್ ಆಗಿಬಿಟ್ಟ. ಕಡೆಗೆ ಈಕೆ ಹೋಗಿ ಕೇಳ್ತಾಳೆ. ಕೇಳಿದ ಮೇಲೆ ಸಂಸೋನು ಹೆಂಡತಿ ಅಲ್ಲ, ಹೇಳಲೇಬೇಕಂತ ಅರ್ಥವನ್ನು ಹೇಳ್ಬಿಡ್ತಾನೆ. ಜೇನಿಗಿಂತ ಸಿಹಿಯಾದದ್ದು ಯಾವುದು, ಸಿಂಹಕ್ಕಿಂತ ಕ್ರೂರವಾದದ್ದು ಅಂತ ಆನ್ಸರ್ ಕೊಟ್ಬಿಡ್ತಾನೆ. ಅದನ್ನು ಆಕೆ ತಕ್ಕೊಂಡು ಹೋಗ್ಬಿಟ್ಟು ಆ ಜನರಿಗೆ, ತನ್ನವರಿಗೆ ಹೇಳ್ತಾಳ್ರಿ. ಹೇಳಿದಾಗ ಇದು ಒಂದು ರೀತಿಯಿಂದ ವಂಚನೆ, ಕುಯುಕ್ತಿ. ಅವಾಗೇನಾಯ್ತು ನೋಡ್ರಿ, 14ನೇ ಅಧ್ಯಾಯ ನ್ಯಾಯಸ್ಥಾಪಕರು 19ನೇ ವಚನ, ಯೆಹೋವನ ಆತ್ಮವು ಪಕ್ಕನೆ ಅವನ ಮೇಲೆ ಬಂದಿತ್ತು. ದೇವರ ಆತ್ಮನ ಅವನ ಮೇಲೆ ಕರೆಕ್ಟ್ ಟೈಮ್, ಸರಿಯಾದ ಸಮಯಕ್ಕೆ ಅವನು ಅಷ್ಕಲೋನಿಗೆ ಹೋಗಿ ಅಲ್ಲಿ 30 ಜನರ ಕಡೆಯಿಂದ 30 ವಸ್ತ್ರಗಳನ್ನು ತಕ್ಕೊಂಡು ಒಗಟು ಬಿಚ್ಚಿದವರಿಗೆ ಅದನ್ನು ತಂದು ಕೊಡ್ತಾನೆ. ಯಾಕಂದರೆ ಚಾನ್ಸೇ ಇರಲಿಲ್ಲ ಇವನು ಸೋಲಲಿಕ್ಕೆ, ಆದರೆ ಹೆಂಡತಿ ಮುಖಾಂತರ ಸೋಲ್ಬೇಕಾಗಿತ್ತು. ಆದ ಕಾರಣ ಅಷ್ಟರೊಳಗೆ ಏನಾಗ್ಬಿಡ್ತದೆ, ಸಂಸೋನ್ನ ಹೆಂಡತಿಯನ್ನು ಅವನಿಗೆ ಸ್ನೇಹಿತನಾಗಿದ್ದಂಥವರಿಗೆ, ಹೆಣ್ಣು ನೋಡ್ಲಿಕ್ಕೆ ಬಂದಂಥವನ್ನ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡಿಸ್ಬಿಡ್ತಾರೆ. ಆ ರೀತಿಯಾಗಿ 14ನೇ ಅಧ್ಯಾಯ ನ್ಯಾಯಸ್ಥಾಪಕರ ಪುಸ್ತಕ ಮುಕ್ತಾಯವಾಗ್ತದೆ. 14ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 14. And Samson went down to Timnath, and saw a woman in Timnath of the daughters of the Philistines. And he came up and told his father and his mother, and said, I have seen a woman in Timnah of the daughters of the Philistines. Now therefore get her for me to wife. Then his father and his mother said unto him, Is there never a woman among the daughters of thy brethren, or among all my people, that thou goest to a wife of the uncircumcised Philistines? And Samson said unto his father, Get her for me, for she pleaseth me well. But his father and his mother knew not that it was of the Lord that he sought an occasion against the Philistines, for at that time the Philistines had dominion over Israel. Then went Samson down, and his father and his mother, to Timnath, and came to the vineyards of Timnath, and behold, a young lion roared against him.
And the Spirit of the Lord came mightily upon him, and he rent him as he would have rent a kid, and he had nothing in his hand. But he told not his father or his mother what he had done. And he went down and talked with the woman, and she pleased Samson well. And after a time he returned to take her, and he turned aside to see the carcass of the lion, and behold, there was a swarm of bees and honey in the carcass of the lion. And he took thereof in his hands, and went on eating, and came to his father and mother, and he gave them, and they did eat. But he told not them that he had taken the honey out of the carcass of the lion. So his father went down unto the woman, and Samson made there a feast, for so used the young men to do. And it came to pass, when they saw him, that they brought 30 companions to be with him. And Samson said unto them, I will now put forth a riddle unto you. If ye can certainly declare it me within the 7 days of the feast, and find it out, then I will give you 30 sheets and 30 change of garments. But if ye cannot declare it me, then shall ye give me 30 sheets and 30 change of garments. And they said unto him, Put forth thy riddle, that we may hear it. And he said unto them, Out of the eater came forth meat, and out of the strong came forth sweetness. And they could not in 3 days expound the riddle. And it came to pass on the 7th day that they said unto Samson's wife, Entice thy husband, that he may declare unto us the riddle, lest we burn thee and thy father's house with fire. Have ye called us to take that we have? Is it not so? And Samson's wife wept before him, and said, Thou dost but hate me, and lovest me not. Thou hast put forth a riddle unto the children of my people, and hast not told it me. And he said unto her, Behold, I have not told it my father nor my mother, and shall I tell it thee? And she wept before him the 7 days, while their feast lasted. And it came to pass on the 7th day that he told her, because she lay sore upon him, and she told the riddle to the children of her people. And the men of the city said unto him on the 7th day, before the sun went down, What is sweeter than honey? And what is stronger than a lion? And he said unto them, If ye had not plowed with my heifer, ye had not found out my riddle. And the Spirit of the Lord came upon him, and he went down to Ashkelon, and slew 30 men of them, and took their spoil, and gave change of garments unto them which expounded the riddle. And his anger was kindled, and he went up to his father's house. But Samson's wife was given to his companion, whom he had used as his friend.